ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಈಗ ನಾನು ಇವತ್ತೊಂದು ಪಾಲಕ್ ರೈಸ್ ಮಾಡ್ತಾ ತೋರಿಸ್ತಾ ಇದ್ದೀನಿ. ಇದಕ್ಕೆ ಏನು ಮಾಡಿದ್ದೀನಿ ಅಂದರೆ ಬಾಸುಮತಿ ಅಕ್ಕಿ ಇರ್ತದಲ್ಲ, ಅದನ್ನು ಈ ಕಪ್ನಿಂದ 1 ಕಪ್ ಹಾಕ್ಕೊಂಡು ನೆನೆ ಇಟ್ಟಿದ್ದೀನಿ. ಅರ್ಧ ಗಂಟೆ ಸುಮಾರು ಒಂದು ಮುಕ್ಕಾಲು ಗಂಟೆದು ನೆನಿಬೇಕು. ಇದಕ್ಕೆ ಒಂದು ಪಲಾವ್ ಎಲೆ, 2 ಏಲಕ್ಕಿ, 2 ಲವಂಗ, 1 ಚಕ್ರ, ಒಂಚೂರು ದಾಲ್ಚಿನ್ನಿ ಹಾಕಿ ಇದನ್ನು ಕುದಿಸ್ಕೊಂಡು ಬೇರೆಯೇ ಅನ್ನ ಮಾಡ್ಕೊಡ್ತೀನಿ. ಮಾಡಿ ನಿಮಗೆ ತೋರಿಸ್ತೀನಿ. ಇದು ಬಸುಮತಿ ರೈಸ್ ಅನ್ನ ಮಾಡ್ತಾಯಿದ್ದೀನಿ ನೋಡಿ. ಈಗ ಹೇಳಿದ್ನೆಲ್ಲ ಅದೆಲ್ಲ ಮಸಾಲೆ ಹಾಕಿದ್ದೀನಿ. ಹಾಕಿಬಿಟ್ಟು ಇದನ್ನೇ ಕುದಿಸ್ತಾ ಇದ್ದೀನಿ. ಈಗ ನೋಡಿ, ಇದನ್ನು ಬಸುಮತಿ ಅಕ್ಕಿದ ಅನ್ನಕ್ಕೆ ಏನು ಮಾಡ್ತಾಯಿದ್ದೀನಿ, ನಾನು ಸೋಸ್ಕೊತಾ ಇದ್ದೀನಿ. ಈಗ ಬೆಂದಿದೆ ಇದು. ಇದನ್ನು ಒಂದು ತಟ್ಟೆಗೆ ತೆಗಿತಾ ಇದ್ದೀನಿ. ನಾನು ಪೂರ್ತಿ ಬೇಯಿಸ್ಕೊಂಡು 100% ಬೇಯಿಸ್ಕೊಂಡ್ಬಿಡೋದು. ಇದನ್ನು 80%, 75% ಬಿರಿಯಾನಿಗೆ ಬೇಯಿಸ್ತೀವಲ್ಲ, ಆ ಥರ ಅಲ್ಲ. ಇದು ಪೂರ್ತಿ ಬೇಯಿಸ್ಕೊಂಡ್ಬಿಡೋದು. ನೋಡಿ, ಘಮ ಘಮ ಮಸಾಲೆ ಮತ್ತು ಬಾಸುಮತಿ ಅಕ್ಕಿದು ಎರಡು ಕೂಡಿ ವಾಸನೆ ತುಂಬ ಚೆನ್ನಾಗಿ ಬರ್ತದೆ. ಘಮ ತುಂಬ ಬರ್ತಾಯಿದೆ. ಇದು ಸ್ವಲ್ಪ ಆರಾಕಿಬಿಟ್ಟು ಬಿಡಿ ಬಿಡಿ ಮಾಡ್ಕೊಳ್ಬೇಕು ಇದನ್ನು. ಈಗ ನೋಡಿ, ನಾನು ನೀರು ಕುದಿಲಿಕ್ಕೆ ಇಟ್ಟಿದ್ದೀನಿ. ಇದರಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ, ಪಾಲಕ್ ಏನದಲ್ಲ ಅದನ್ನು ಬ್ರಾಂಚ್ ಮಾಡ್ಕೊತಾ ಇದ್ದೀನಿ. ಮೊದಲು ಕುದಿಯೋ ನೀರಿಗೆ ಹಾಕಿ 1 ನಿಮಿಷ ಕುದಿಬೇಕಿದು. ಕುದ್ಕೂಡಿ ಅದನ್ನು ಪಾಲಕ ತೊಳೆದು ಇಟ್ಕೊಂಡಿದ್ದೀನಿ. ಇಲ್ಲಿ ಹಾಕಿಬಿಟ್ಟು ಕುದಿಸ್ಬೇಕು. ಕುದಿಸಿ ಇಮಿಡಿಯೇಟ್ಲಿ ತೆಗೆದನ್ನು ಬರ್ಫ್ ನೀರಿಗೆ ಹಾಕಬೇಕು. ಬರ್ಫ್ ನೀರಿಗೆ ಹಾಕೋದ್ರಿಂದ ಏನಾಗ್ತದೆ, ಅದರ ಕಲರ್ ಚೆನ್ನಾಗಿ ಗ್ರೀನಾಗಿ ಉಳಿತದೆ. ಆ ರೀತಿ ಇದಕ್ಕೆ ಈ ಪ್ರೊಸೆಸ್ಗೆ ಏನಂತಾರೆ, ಬ್ರಾಂಚಿಂಗ್ ಅಂತ ಹೇಳ್ತಾರೆ. ಇಲ್ಲಿ ನಾನು ಪಾಲಕು ಹೆಚ್ಚಿಲ್ಲ, ಆರಿಸ್ಬಿಟ್ಟು ತೊಳೆದು ಇಟ್ಕೊಂಡಿದ್ದೀನಿ. ಸೈಡ್ನಲ್ಲಿ ಬರ್ಫ್ ನೀರನ್ನು ಇಟ್ಕೊಂಡಿದ್ದೀನಿ. ನೋಡಿ, ಇದು ಕುದೀತಾ ಇದೆ ಇಲ್ಲ, ಇದು ಬ್ಲಾಂಚಿಂಗ್ಗೆ ಇದನ್ನು ಹಾಕ್ತಾಯಿದ್ದೀನಿ. ಇದ್ರೊಳಗೆ ಒಂದೇ 1 ನಿಮಿಷ ಇದು ಕುದಿಬೇಕು. ಕುದ್ದಿಂದ ಇದನ್ನು ಏನು ಮಾಡ್ತೀನಿ, ಇಮಿಡಿಯೇಟ್ಲಿ ತೆಗೆದು ನಾನು ನೋಡಿ, ಇದು ಕಲರ್ ಚೆನ್ನಾಗಿ ಬಂತಾಯಿದೆ. ಇದೇನು ಮಾಡಬೇಕು, ಇದನ್ನು ತೆಗೆದುಬಿಟ್ಟು ಈಗ ನೋಡಿ, ನಾನು ಬ್ಲಾಂಚ್ ಮಾಡ್ತಾಯಿದ್ದೀನಲ್ಲ, ಇದನ್ನು ಏನು ಮಾಡ್ತಾಯಿದ್ದೀನಿ, ತೆಗೆದುಬಿಟ್ಟು ಇಮಿಡಿಯೇಟ್ ಇದನ್ನು ಏನು ಮಾಡಬೇಕು, ಈ ಬರ್ಫ್ ನೀರಿಗೆ ಹಾಕಬೇಕು. ಅಂದರೆ ಇದ್ರ ಕಲರ್ ಏನಾಗ್ತದೆ, ತುಂಬ ಗ್ರೀನ್ ಉಳಿತದೆ. ನಾನು ಈಗ ಬ್ಲಾಂಚ್ ಮಾಡಿದ ಪಾಲಕಕ್ಕೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಜಿಂಜರ್ ಹಾಕಿಬಿಟ್ಟು ಇದನ್ನು ಪ್ಯೂರಿ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ ಹಾಕಲಿಕ್ಕೆ ಈರುಳ್ಳಿ, ಬೀನ್ಸು ಮತ್ತು ಕ್ಯಾರೆಟು ಇಷ್ಟನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಈಗ ನೋಡಿ, ನಾನು ಎಲ್ಲ ಹೇಳ್ತಾ ಇದ್ದೀನಿ ಇನ್ನೊಮ್ಮೆ. ಏನೇನಂದರೆ, ಬಾಸ್ಮತಿ ರೈಸು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಹಾಕಲಿಕ್ಕೆ ಪುಲಾವ್ ಮಸಾಲ ಇಟ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ, ಬೆನ್ಸು, ಗಜರೆ ಇಟ್ಕೊಂಡಿದ್ದೀನಿ. ಇಲ್ಲೇ ಇದು ಪ್ಯೂರಿ ತೆಗೆದಿಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಲೆಮನ್ ಜ್ಯೂಸು ತೆಗೆದಿಟ್ಕೊಂಡಿದ್ದೀನಿ. ಆಮೇಲೆ ಗೋಡಂಬಿಗಳನ್ನ ಏನು ಮಾಡ್ತೀನಿ, ಕರೆದು ಬೇರೆ ಇಟ್ಕೊತಿದ್ದೀನಿ. ಇಲ್ಲಿ 1 ಸ್ಪೂನ್ ತುಪ್ಪ, ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಗೋಡಂಬಿನ ಏನು ಮಾಡ್ತೀನಿ, ನಾನು ಸ್ವಲ್ಪ ಕಾಲ್ಸ್ಕೊಂಡು ಕಲರ್ ಬರೋ ತನಕ ಮಾಡಿಕೊಂಡು ತೆಗೆದಿಟ್ಕೊತೀನಿ ಗಾರ್ನಿಷಿಂಗಕ್ಕೆ. ಸ್ವಲ್ಪ ಹೊಂಬಣ್ಣು ಬರಬೇಕು. ಇವತ್ತೇ ಹೊಂಬಣ್ಣು ಬಂದ್ಕೊ ತೆಗೆದು ಗೋಡಂಬಿ ಕರೆದ ಮೇಲೆ ನಾನು ಇದಕ್ಕೇನು ಮಾಡ್ತಾಯಿದ್ದೀನಿ, 1 ಗ್ರೀನ್ ಚಿಲ್ಲಿ ಹಾಕ್ತಾಯಿದ್ದೀನಿ, 2 ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇವನ್ನ ತಾಳ್ಸ್ಕೊತಾ ಇದ್ದೀನಿ. ಈಗ ನೋಡಿ, ನಾನು ತಾಳ್ಸಿದ್ದೀನಲ್ಲ, ತಾಳ್ಸ್ಬಿಟ್ಟು ಈ ಬೀನ್ಸ್ ಸ್ವಲ್ಪ ಬೇಯೋದಿಲ್ಲ ಬೇಗನೆ, ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಬೇಯಿಸ್ತಾ ಇದ್ದು ಇದನ್ನ ಮೇಲೆ ಮುಚ್ಚಿಡ್ತಾ ಇದ್ದೀನಿ. ಈಗ ನೋಡಿ, ಇದಕ್ಕೆ ನಾನು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಗರಂ ಮಸಾಲ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಕಲಿಸ್ಕೊಂಡ್ಬಿಟ್ಟು ಇನ್ನು ಏನು ಮಾಡ್ತೀನಿ ಅಂದರೆ, ಪ್ಯೂರಿ ಅನ್ನದ ಮೇಲೆ ಹಾಕಿ ಅದನ್ನು ಚೆನ್ನಾಗಿ ಕಲಿಸ್ಕೊತೀನಿ. ಕಲಿಸ್ಕೊಂಡು ಅದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ನೋಡಿ, ಇದನ್ನು ಪ್ಯೂರಿ ಇಲ್ಲಿ ಹಾಕ್ತಾಯಿದ್ದೀನಿ. ವಾವ್, ತುಂಬ ಚೆನ್ನಾಗಿ ಬಂದಿದೆ. ಗ್ರೀನ್ ಕಲರು ತುಂಬ ಚೆನ್ನಾಗಿ ಬಂದಿದೆ ಬಿಡಿ. ಇದನ್ನೇನು ಮಾಡಬೇಕು, ಚೆನ್ನಾಗಿ ಕಲಿಸ್ಕೋಬೇಕು. ನಾವು ಕಲಿಸ್ಕೊಂಡು ಅದಕ್ಕೆ ಟ್ರಾನ್ಸ್ಫರ್ ಮಾಡಿ. ಈಗ ನೋಡಿ, ಪಾಲಕ್ ರೈಸು ರೆಡಿಯಾಗಿದೆ. ತುಂಬ ಚೆನ್ನಾಗಿ ಕಲರ್ ಬಂದಿದೆ. ಈಗೇನು ಗಾರ್ನಿಷ್ ಮಾಡಿಂದ ಎಲ್ಲ ಆಗಿಂದ ತೋರಿಸ್ತಾ ಇದ್ದೀನಿ ಮತ್ತೊಮ್ಮೆ. ಈಗ ನೋಡಿ, ನಾನು ಡಿಶ್ ಔಟ್ ಮಾಡಿದ್ದೀನಿ. ಆಮೇಲೆ ಎಲ್ಲ ಗಾರ್ನಿಷಿಂಗೂ ಆಗಿದೆ.
ಅದಕ್ಕೊಂದು ಸೌತೆಕಾಯಿದು ಸ್ಯಾಲೆಡ್ಡು ಒಂದು ಸ್ವಲ್ಪ ಅದ್ರ ಜೊತೆ ಸೌತೆಕಾಯಿ ಇದೆಲ್ಲ ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ಆಗಿದೆ ತುಂಬ. ನೀವು ಈ ರೀತಿ ಪಾಲಕ್ ಇದ್ದಾಗ ಈ ರೀತಿ ಮಾಡ್ಕೊಂಡು ನೋಡಿ, ನನಗೆ ಹೆಂಗೆ ಅನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ಸ್ ಒನ್ಸ್ ಅಗೈನ್.